ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇದೆ. ಇಲ್ಲೇ ಒಂದು ಗುರುದ್ವಾರ ಇದೆ. ಸೊ ಗುರುದ್ವಾರಕ್ಕೆ ಹೋಗ್ತಾ ಇದ್ವಿ. ಸೇ ಹ್ಯಾಪಿ ಬರ್ಡೇ. ಸೇ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಡಿಯರ್ ಪಪ್ಪಾ. ಹ್ಯಾಪಿ ಬರ್ಡೇ ಟು ಯು. Because of you we celebrated early, Amma. ತಿನ್ಸು ಪಪ್ಪ, ತಿನ್ಸು ಪಪ್ಪ, ತಿನ್ಸು. ವೆರಿ ಗುಡ್. ರಜ್ಜಿ ಹೋಗ್ತಾ ಇದ್ದಾರೆ. ಅವರು ನಮ್ಮ ಅಗಸ್ತ್ಯನ್ ಹೇರ್ ನೋಡಿ, ಅಗಸ್ತ್ಯನ್ ಹೇರ್ ಏನೋ ಚೆನ್ನಾಗಿದೆ ಅಂತೆ ಅಲ್ಲಮ್ಮ. ಹೇರ್ ಈಸ್ ಏನದು ಶೂನ್ ಶೂನ್ ಅಂತ ಇದ್ಲಲ್ಲಮ್ಮ. ನಾಚ್ಕೋತಾನೆ. ಆಕ್ಚುಲಿ ಈವ್ನಿಂಗ್ 5 ಗಂಟೆ ಆಗಿದೆ, ಯಾರು ಇಲ್ಲ. ಇದು ಗುರುದ್ವಾರ ಊರ ಹೊರಗಡೆ ಇದೆ. ನಾನು ಇದೇ ಒಂದು ರೀಸನ್ಗೆ ಆ್ಯಕ್ಚುಲಿ ನನ್ನ ಮನೆಯಿಂದ ನಾನು ಹೊರಗಡೆ ತೊಗೊಂಡಿಲ್ಲ. ಹಿಂಗೆಲ್ಲ ಎಲ್ಲ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬೇರೆ. ಆಮೇಲೆ ನೈಟ್ ಎಲ್ಲಾದರೂ ಹೋಗಿ ಬರಬೇಕು ಅಂದ್ಕೊಂಡ್ರೆ ಒಮ್ಮೊಮ್ಮೆ ಆಗುತ್ತೆ ಟೈಮು. ಅದು ವಿಂಟರಲ್ಲಿ 4 o'clock ಕತ್ಲಾಗ್ಬಿಡುತ್ತೆ. 8, 9 ಬಂದ್ರೂ ಸ್ಕೇರಿ ಭಯ ಆಗತ್ತಪ್ಪ ಮಾರೆ. ಕೆಟ್ಟ ಅಂಜಿಕೆ ಬರ್ತೈತಿ ನನಗರ ಅಂತರೂ, ಭಾರಿ ಅಂಜಿಕೆ ಬರ್ತೈತಿ. ಇವಾಗ ನಾವು ಗುರುದ್ವಾರದಿಂದ ಹೊರಗಡೆ ಬಂದ್ವಿ. ಅಂದರೆ ಅಂದರೆ ನಾವು ಕರ್ನಾಟಕದವರೆಲ್ಲ ನಮ್ಮ ಕಡೆ ಎಲ್ಲ ಗುರುದ್ವಾರ ಎಲ್ಲ ಇರೋದಿಲ್ಲ. ಸೊ ಬಟ್ ಅಲ್ಲಿ ಇದೆ ಅನಿಸುತ್ತೆ. ಬಟ್ ಎಲ್ಲೋ ಒಂದಿರಬೇಕು. ನಾವು ನಮ್ಮ ಟೆಂಪಲ್ಗೆಲ್ಲ ಹೋಗ್ತೀವಿ. ಬಟ್ ನೆದರ್ಲ್ಯಾಂಡ್ಸ್ನಾಗಿದ್ದಾಗೂ ನಾವು ಗುರುದ್ವಾರಕ್ಕೆ ಹೋಗಿದ್ದೆ. ಮತ್ತು ಇಲ್ಲಿ ಬಂದಾಗೂ ಗುರುದ್ವಾರಗೆ ಬಂದಿರೋದು. ಆದರೆ ದೇವರು ಹಂಗೆ ಬಿಡಿ. ಬಟ್ ಊಟನೂ ಆಗಲಿ ಇಷ್ಟು ಹೊಟ್ಟೆ ತುಂಬೋ ಥರ ಕೊಡ್ತಾರೆ ಅವರು. ನಿಮ್ಗೇನೂ ಹಿಂಗೆ ಕಡಿಮೆ ಅನಿಸಿರಲ್ಲ. ಆಮೇಲೆ ಏನಾದರೂ ಬೇಜಾರು ಮಾಡಿಕೊಂಡು ಹಾಕ್ತಾಯಿದ್ದೆ ಹಂಗೇನೂ ಏನೂ ಇಲ್ಲ. ಕೇಳಿ ಹಾಕ್ತಾರೆ ಅವರು ನಿಮಗೆ ಊಟ ಪ್ರಾಪರಾಗಿ. ಹೊಟ್ಟೆ ತುಂಬೋ ಥರ ಇದೇನಪ್ಪ ಹಿಂಗೆ ಅನ್ನೋ ಥರನೇ ಇರೋದಿಲ್ಲ. ಐ ಥಿಂಕ್ ಅದೇ ಸ್ಪೆಷಾಲಿಟಿ, ಅದು ಗುರುದ್ವಾರದ ಸ್ಪೆಷಾಲಿಟಿನೇ ಅದು. ಯಾರಾದರೂ ಹೊಟ್ಟೆ ಹಸ್ಕೊಂಡು ಹೋದರೆ ಅವ್ರೇನು ಖಾಲಿ ಹೊಟ್ಟೆ ಇಲ್ಲಿ ಇಟ್ಕೊಂಡು ಅಲ್ಲಿಂದ ಹೋಗೋದಿಲ್ಲ ಅನಿಸುತ್ತೆ. ಸೊ ಭಾರಿ ಖುಷಿ ಆಯ್ತು ನನಗಾದ್ರು. ಯಾಕಂದ್ರೆ ಸೀನಿ ಬರ್ಡೇ ದೇವ್ರು ಯಾವ ದೇವರಾದೆಲ್ಲ ಒಂದೇ ಅಲ್ಲ ಅನಿಸುತ್ತೆ. ಬಟ್ ಅದು ಚರ್ಚಿಗೂ ಹೋಗ್ಬೋದಾಗಿತ್ತು. ನಮಗಷ್ಟು ಇದು ಇಲ್ಲ. ಓಕೆ, ಬಟ್ ದೇವ್ರ ದರ್ಶನ ಆಯ್ತಲ್ಲ, ಅದು ಇಂಪಾರ್ಟೆಂಟ್. ಬರ್ಡೇ ದೇವ್ರ ದರ್ಶನ ಆಗೋದು ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸ್ಟಾಪ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆಗೆ ಹೋಗಬೇಕು. ಇಷ್ಟು ಊರು ಹೊರಗಡೆ ಇದೆ ಅದು. ಹೋಟೆಲ್ ಒಳಗಡೆ Mango milkshake, my favorite. ಗಾಯ್ಸ್, ನಾವು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಮುಗಿಸ್ಕೊಂಡು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇಷ್ಟು ನೈಟಲ್ಲಿ ಹೊರಗಡೆ ಇರೋದು ಇಲ್ಲಿ. ಫಸ್ಟ್ ಟೈಮ್ ನಾನು ಲೈಟಿಂಗ್ಸ್ ನೋಡ್ತಾ ಇದ್ದೀನಿ. ಯೂಶ್ವಲಿ ನಾವು ನೈಟ್ ಹೊರಗಡೆ ಬರೋದಿಲ್ಲ. ನೈಟಲ್ಲಿ ಕಾಣುತ್ತೆ ಅಂತ ಇದೆ ಫಸ್ಟ್ ಟೈಮ್. ಬಂದು ತಿರುಗಿ ಎಷ್ಟು ದಿನ ಆಯಿತು? 1.5 2 months ಆಗೋಕ್ಕೆ ಬಂತು ಈ 15ಗೆ. ಬಟ್ ಫಸ್ಟ್ ಟೈಮ್ ಇಷ್ಟು ಕತ್ಲಲ್ಲಿ ನಾವು ಹೊರಗಡೆ ಇರೋದು. ಊಟ ಸಕ್ಕಾಗಿತ್ತು,
ಚೆನ್ನಾಗಿತ್ತು. ಸ್ವಲ್ಪ ನಮ್ಮ ಕಡೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ, ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು. ಬೇಸಿಗೆ ಟೈಮಲ್ಲಿ ಇಲ್ಲಿ 10 ಹಿಂಗೆ ಕತ್ಲಾಗುತ್ತೆ. ಸೊ ಯೂಶ್ವಲಿ ನಾವು ಹೊರಗಡೆನೇ ಬರಲ್ಲ ಆ ಟೈಮಲ್ಲಿ, ನಾವು ಮಲ್ಕೊಳ್ಳೋ ಟೈಮ್ ಆಗಿರುತ್ತೆ. ಇದೇ ಫಸ್ಟ್ ಟೈಮ್ ನಾವು ಇಷ್ಟೊತ್ತು ಹೊರಗಡೆ ಇರೋದು. ನಾನು ಇವ್ರನ್ನ ಇಷ್ಟು ಲೈಟಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಕತ್ಲಾದ್ಮೇಲೆ. ಚೆನ್ನಾಗಿದೆ. ಸೊ ಫೈನಲಿ ಗೈಸ್ ಇವಾಗ ಮನೆಗೆ ಬಂದ್ವಿ. ಸುಸ್ತಾಗಿ ಹೋಗ್ಬಿಟ್ಟಿದೆ ಅಂತ. ಸೊ ಇವತ್ತಿಗೆ ಈ ಬ್ಲಾಗ್ ಮುಗಿಸ್ತಾ ಇದ್ವಿ. ಈ ಬ್ಲಾಗಿನ ನಿಮ್ಗೆ ಲೈಕ್ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.